ಹಿರಿಯ ನಟ ಸರಿಗಮ ವಿಜಯ್ ಅವರ ಆರೋಗ್ಯ ಸ್ಥಿತಿ ಸದ್ಯ ಗಂಭೀರವಾಗಿದ್ದು, ಈ ಬಗ್ಗೆ ಮಾತನಾಡೋದಕ್ಕೆ ಅವರ ಮಕ್ಕಳು ಮತ್ತು ಅವರ ಸಂಬಂಧಿಕರು, ಆಪ್ತರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಅಂದರೆ ಹೆಲ್ತ್ ಅಪ್ಡೇಟ್ ಯಾವ ರೀತಿ ಇದೆ ಅವ್ರದ್ದು ಈಗ ಕಂಡೀಷನ್ ಅಂತ ಹೇಳ್ಬಿಟ್ಟು. ಸರ್, ಈಗ ಸರಿಗಮ ವಿಜಯ್ ಸರ್ ಆರೋಗ್ಯ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹೇಗಿದೆ ಸರ್ ಅವ್ರ ಕಂಡೀಷನ್ ಈಗ? ಆ್ಯಕ್ಚುಲಿ ಅವ್ರಿಗೆ ಚೆಸ್ಟು ಇನ್ಫೆಕ್ಷನ್ ಆಗಿ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು. ಸೊ ಈಗಲೂ ಗಂಭೀರವಾಗಿದೆ. ಸೊ ಅದೃಷ್ಟವಶ ನಿನ್ನೆಯಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ಪ್ರಜ್ಞೆ ಬಂದಿದೆ. ಸೊ ಅದಕ್ಕೆ ಎಲ್ಲ ಫ್ಯಾಮಿಲಿಯವರು, ಕುಟುಂಬದವರೆಲ್ಲ ಒಂದು ಶಕ್ತಿ ಮೀರಿ ಇನ್ನೂ 2-3 ದಿವಸ ಏನು ಟ್ರೀಟ್ಮೆಂಟ್ ಆಗ್ಬೋದು ಸಾಧ್ಯತೆ ಮಾಡಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದು ನಾವು ಮಾಡ್ತಾಯಿದ್ದೀವಿ. ಸೊ ನಮ್ಮ ವೇಣುಗೋಪಾಲ್ ಅಂಕಲ್, ನಮ್ಮ KC ಅಶೋಕ್ ಅವರು, ಸೊ ಎಲ್ಲ ನಮ್ಮ ಕುಟುಂಬದವ್ರು ಎಲ್ಲರೂ ನಿಂತ್ಕೊಂಡಿದ್ದಾರೆ. ಸೊ ನೋಡೋಣ, ವಿ ಆರ್ ಜಸ್ಟ್ ಹೋಪಿಂಗ್ ಫಾರ್ ಗುಡ್ ಅಷ್ಟೇ. ಸರ್, ಏನು ಹೇಳ್ತೀವಿ? ನಮ್ಮ ಸರಿಗಮ ವಿಜಯ್ ಅವರು ತುಂಬ ಭಾಳ ಹಾರ್ಡ್ ಕೋರ್ ಫೈಟರ್ ಅವರು ಏನೇ ಕಾಯಿಲೆ ಬಂದರೂ ತುಂಬ ಜೋರಾಗಿ ಫೈಟ್ ಮಾಡ್ತಾಯಿದ್ದಾರೆ. ಡಾಕ್ಟರ್ಸೇ ತುಂಬ ಸರ್ಪ್ರೈಸ್ ಆಗ್ತಾಯಿದ್ದಾರೆ ಎಷ್ಟು ಚೆನ್ನಾಗಿ ರಿಕವರಿ ಆಗ್ತಾಯಿದ್ದಾರೆ ಅಂಥೇಳಿ. ಅವರು ಸೀರಿಯಸ್ ಆಗಿದ್ರೇನು ಇವತ್ತು ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಟ್ರೀಟ್ಮೆಂಟ್ಗೆಲ್ಲ ರೆಸ್ಪಾಂಡ್ ಆಗ್ತಾಯಿದ್ದಾರೆ. ಎಲ್ಲ ಅವ್ರ ಫ್ಯಾನ್ಸ್ಗೆ ನಾವು ರಿಕ್ವೆಸ್ಟ್ ಮಾಡೋದು, ಅವರ ಆರೋಗ್ಯಕ್ಕೋಸ್ಕರ ಎಲ್ಲರೂ ಪ್ರೇ ಮಾಡಿರಿ. ಸೊ ಈ ವಿಲ್ ಬಿ ಆಲ್ ರೈಟ್. ವಿ ಆರ್ ಪ್ರೇಯಿಂಗ್ ಆಲ್ ಮೈಟಿ. ಥ್ಯಾಂಕ್ ಯು. ಸರ್, ಅವರು ವಿಲ್ ಪವರ್ ತುಂಬಾ ಚೆನ್ನಾಗಿದೆ. ಯಾಕಂದರೆ ಅವ್ರ ಕಾಲು ನಡೆಯೋದಕ್ಕಾಗಲಿಲ್ಲ ಅಂತಂದ್ರೂ ಅವರು ಆ್ಯಕ್ಟಿಂಗಲ್ಲಿ ಭಾಗಿಯಾಗ್ತಾಯಿದ್ರು. ಎಷ್ಟು ದೂರ ಬೆಂಗಳೂರಿಂದ ಔಟ್ ಆಫ್ ಸ್ಕಟ್ಗಳಲ್ಲೂ ಕೂಡ ಶೂಟಿಂಗ್ ಇದ್ದರೆ ಹೋಗಿ ಬರ್ತಾಯಿದ್ರು. ಸೊ ಅಷ್ಟು ಸ್ಟ್ರಾಂಗ್ ಮನುಷ್ಯ ಸರಿಗಮ ವಿಜಯ್ ಸರ್. ತುಂಬ ಸ್ಟ್ರಾಂಗ್ ಅವರು. ನಾನು ಭಾಳ ವರ್ಷಗಳಿಂದ ನನ್ನ ಮಗಳನ್ನ ಕೊಟ್ಟು 12 ವರ್ಷದಿಂದ ಅವ್ರ ಜೊತೇಲಿ ನೋಡ್ತಾಯಿದ್ದೀನಿ. ಅವ್ರ ವಿಲ್ ಪವರೇ ಈಗ ಡಾಕ್ಟರ್ ಪವರ್ಗಿಂತ, ಅವ್ರ ಮೆಡಿಸನ್ ಪವರ್ಗಿಂತ ಅವ್ರ ವಿಲ್ ಪವರೇ ನಮಗೂ ನಂಬಿಕೆ ಇರೋದು. ಪ್ಲಸ್ ಗಾಡ್ಸ್ ಪವರ್ ಇದೆ. ಅವ್ರು ಭಾರಿ ಹಾರ್ಡ್, ಹೇಳಿದ್ನಲ್ಲ, ಏನೇ ಸಾಧನೆ ಮಾಡಬೇಕು ಅಂದರೆ ಸಾಧನೆ ಮಾಡೇ ಮಾಡ್ತಾರೆ. ನಾವೆಷ್ಟೋ ನೋಡಿದ್ದೀವಿ, ಕಾಲಿಗೆ ಏಟಾಗಿದ್ರು, ಆಕ್ಸಿಡೆಂಟ್ ಆಗಿದ್ರೂ ಅವರು ಸರಿಗಮ ವಿಜಯ್ ಡ್ರಾಮಾಗಳು ಎಷ್ಟೊಂದು ಮಾಡಿದ್ರು. ಇನ್ನೂ ಒಂದು ಮಾಡಿಬಿಡ್ಬೇಕು ನೆಕ್ಸ್ಟ್ ಯುಗಾದಿಗೆ ಅಂದ್ಕೊಂಡಿದ್ರು. ಈಗ ಡೆಫಿನೆಟಾಗಿ ಮತ್ತೆ ಮಾಡ್ತಾರೆ ಅಂತ ಒಂದು ಹೋಪ್ಸ್ ಬಂದಿದೆ ನಮಗೆ ಇವತ್ತು. ಅವರು ಹೆಲ್ತ್ ಬಗ್ಗೆ ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಎಲ್ಲರೂ ಪ್ರೇ ಮಾಡಿ ಡೆಫಿನೆಟಾಗಿ ಅವ್ರು ಚೆನ್ನಾಗಾಗಿ ಮನೆಗೆ ಬರ್ತಾರೆ ಅಂತ ಒಂದು ಆಸೆಯಿಂದ ಇದ್ದೀವಿ. ವಿಶ್ವನಾಥ್ ಸರ್ ನೋಡಿದ್ರಾ ಸರ್ನ ಈಗ ICUನಲ್ಲಿ ಹೋಗಿ? ಏನು ಹೇಳಿದ್ರು? ಏನಾದರೂ ರಿಯಾಕ್ಟ್ ಮಾಡಿದ್ರಾ ನಿಮ್ಮನ್ನು ನೋಡಿ ಅಂತ? ಈಗ ನಿನ್ನೆಗಿಂತ ಇವತ್ತು ಚೇತರಿಸ್ಕೊಂಡಿದ್ದಾರೆ. ನಿನ್ನೆ ಒಂಥರ ಅವ್ರ ಬಾಡಿನಲ್ಲಿ ಒಂದು ಕೆಲವು ಮೆಡಿಸಿನ್ಸ್ಗಳು ಅವ್ರಿಗೆ ರಿಯಾಕ್ಷನ್ ಆಗ್ತಿಲ್ಲ. ಇವತ್ತು ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಮತ್ತು ಅವರ ಒಂದು ಪುಣ್ಯದಿಂದ ಮತ್ತು ಅವರ ಅಭಿಮಾನಿಗಳ, ಚಿತ್ರೋದ್ಯಮದ ಕನ್ನಡ ಅಭಿಮಾನಿಗಳಿಂದ ರಾತ್ರಿಯಿಂದ ಅವ್ರಿಗೆ ಒಂದು ಚೇತರಿಕೆ ಕಾಣಿಸ್ತಾ ಇದೆ. ಅದರಿಂದ ಎಲ್ಲರೂ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಯಾರಾಗಲಿ ದಯವಿಟ್ಟು ಇದು ಮಾಡೋದು ಬೇಡ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಯಶಸ್ಸನ್ನು ಇದರಿಂದ ಆಚೆ ಬರಲಿ, ಹೊರಗಡೆ ಬರುವಂಥ ಶಕ್ತಿ ಭಗವಂತ ಅವ್ರು ಕೊಡಲಿ. ಮತ್ತು ನಿಮ್ಮೆಲ್ಲರ ಅಭಿಮಾನ ಅವ್ರ ಮೇಲೆ ಪ್ರೀತಿಯಿಂದ ಅವ್ರು ಆಚೆ ಬರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೂ ಇದಿಲ್ಲ, ಒಂದು ಇದಾಗೋದು ಬೇಡ. ಅದಕ್ಕೆ ಅವ್ರ ಪರಿಸ್ಥಿತಿ ಗಂಭೀರವಾಗಿದೆ, ಏನು ಇದಿಲ್ಲ. ಆದರೆ ಬಟ್ ಚೇತನಾಗಿದೆ. ಇವತ್ತು ಅವ್ರು ಕೊಡ್ತಾ ಇರೋಂಥ ಮೆಡಿಸಿನಿಂದ ECG ಇರ್ಬೋದು, ಕಿಡ್ನಿ ಇರ್ಬೋದು, ಎಲ್ಲ ಚೆನ್ನಾಗಿ ರಿಯಾಕ್ಷನ್ ಆಗ್ತಾಯಿದೆ. ಇವತ್ತು ನಿನ್ನೆಲ್ಲ ಸ್ವಲ್ಪ ಭಾಳ ಗಂಭೀರವಾಗಿತ್ತು, ಇವತ್ತೆಲ್ಲ ಕಂಡು ಬಿಡ್ತಾ ಇದ್ದಾರೆ. ಸೊ ಮಾತಾಡೋಕ್ಕೆ ಇದಾಗಿದ್ದಾರೆ, ಸ್ಪಂದನೆ ಸಿಗ್ತಾಯಿದೆ. ಅವರ ದೇಹದಲ್ಲಿ ಆರೋಗ್ಯಕರವಾದ ಒಂದು ಸ್ಪಂದನೆ, ಚೇತರಿಕೆ. ಡಾಕ್ಟ್ರಿಗೂ ಒಂದು ವಿಶೇಷವಾಗಿ ಅದನ್ನು ಚಾಲೆಂಜಾಗಿ ತೊಗೊಂಡಿದ್ದಾರೆ. ನಿನ್ನೆವರೆಗೂ ಅದು ಒಂದು ಇರಲಿಲ್ಲ. ಇವತ್ತು ಅದನ್ನು ರಾತ್ರಿಯಿಂದ ಒಂದು ಮಿರಾಕಲಲ್ಲಿ, ಒಂದು ಭಗವಂತನ ಪವಾಡದಿಂದ, ಆಶೀರ್ವಾದದಿಂದ ಮತ್ತು ಕನ್ನಡ ಅಭಿಮಾನಿಗಳ ಅವರ ಸೇವೆಗೆ ಭಗವಂತ ಎಲ್ಲೋ ಒಂದು ಇದು ಮಾಡಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದರಿಂದ ಖಂಡಿತ ಅವ್ರು ಚೇತರಿಸ್ಕೊಳ್ತಾರೆ, ಅವ್ರ ಮನೆಗೆ ಬರ್ತಾರೆ ಅಂತ ದೃಢ ನಂಬಿಕೆ, ವಿಶ್ವಾಸ ನನಗಿದೆ. ನಾನು ಅವರ ಬಾಮೈದ, ಅವರ ಮಿಸಸ್ನ ತಮ್ಮ KC ಅಶೋಕ್ ಅಂತ, ದಾಸರಳ್ಳಿ ನರಸಿಂಹ ಮಾಜಿ ಅಧ್ಯಕ್ಷರು. ನಾವು ಅವ್ರ ಜೊತೆಲೇ ಓಡಾಡಿ ನಮ್ಮ ಇಡೀ ನಮ್ಮ ಕರ್ನಾಟಕ ಕನ್ನಡ ಸಿನಿಮಾಗೆ ಹೇಗೆ ಒಂದು ಇತಿಹಾಸನೂ ನಮ್ಮ ಕುಟುಂಬಕ್ಕೂ ದೊಡ್ಡ ತಲೆ ಅವರು, ನಮಗೆ ದೊಡ್ಡ ಕಳಶ ಅವ್ರು ನಮ್ಮ ಮನೆಗೆ. ಅದರಿಂದ ಅವರು ದಿಟ್ಟ ಹೋರಾಟಗಾರರು. ಏನನ್ನ ಕೆಲಸ ಕೊಟ್ಟರೆ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗಳ ಸರದಿಗಳಲ್ಲಿ ಅವರು ಒಬ್ಬರು. ಅಂಥ ಒಬ್ಬ ವ್ಯಕ್ತಿಗೆ ದೇವರು ಭಗವಂತ ಇನ್ನಷ್ಟು ಒಳ್ಳೆಯ ಶಕ್ತಿ ಕೊಡಲಿ. ಆರೋಗ್ಯ ವೈದ್ಯನಾರಾಯಣ ಹರಿ ಓಂ ಅಂತ ಹೇಳ್ತೀವಿ. ಎಲ್ಲ ಡಾಕ್ಟ್ರುಗಳು ಮತ್ತು ಎಲ್ಲರೂ ನಮ್ಮೆಲ್ಲರ ಒಂದು ಪೂಜಾ ಫಲ ಅವರ ಒಂದು ದೇಹದಲ್ಲಿ ಹೆಚ್ಚು ಗಮನ ಕೊಡ್ತೀವಿ. ಮತ್ತು ದಿನ ಒಂದೊಂದು 1000 ಜೈ ಶ್ರೀರಾಮ್ ಬರಿತಾಯಿದ್ರು ಬೆಳಗ್ಗೆ. ಮತ್ತು ಈಗ 6 ಲಕ್ಷ ಜೈ ಶ್ರೀರಾಮ್ ಬರೆದಿದ್ದಾರೆ. ಅದೇನೋ ಒಂದು ಪವಾಡ, ಅವ್ರಿಗೆ ಶಕ್ತಿ ಅದು ತುಂಬಿದೆ ಅಂತೇಳಿ ನಾನು ಭಾವಿಸ್ತಾ. ಇನ್ನೂ 1 ಕೋಟಿ ಬರಿಬೇಕು, ಇನ್ನೇನು ಆಗಲ್ಲ ಅಂತೇಳಿ 1 ಕೋಟಿ ಅವ್ರ ತೀರ್ಮಾನ ಇದೆ, ಖಂಡಿತ ಆಗ್ತದೆ. ಅದನ್ನು 1 ಕೋಟಿ ಜೈ ಶ್ರೀರಾಮ್ ಪುಸ್ತಕನ ಬರೀಲಿ ಅಂತೇಳಿ ಆ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಚ್ಛೆ ಬೀಳ್ತೀನಿ.